ಇಂದು ಹಮ್ಮಿಕೊಂಡಿರುವಂಥ ಕಾಂಗ್ರೆಸ್ ಪಕ್ಷದ ಆದೇಶ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿ. ಈ ಒಂದು ಮತದಾನ ಕಳ್ಳತನ, ವೋಟ್ ಚೋರಿ ಈ ದೇಶದಲ್ಲಿ ಇದು ಪ್ರಾರಂಭ ಆಗಿದ್ದು 2014 ಬಹುತೇಕ ಆಶ್ಚರ್ಯನೇ ಅನಿಸ್ಬೋದು ಎಲ್ಲರಿಗೂ. ಒಂದು ವಿಶ್ಲೇಷಣೆಯಲ್ಲಿ ಹೇಳ್ತಾ ಇದ್ರು, ಈ ದೇಶದಲ್ಲಿ ಯಾವ ರೀತಿ ಈ ಪಕ್ಷಗಳು ಬಂದವು, ಯಾವ ರೀತಿ ಅಧಿಕಾರವನ್ನು ಹಿಡಿದ್ರು ಅನ್ನೋದಕ್ಕೆ. ಇವತ್ತು ಡ್ರಾಸ್ಟಿಕ್ ಚೇಂಜ್ ಅಂತ ಹೇಳ್ತಾರಲ್ಲ, ಎಲ್ಲರಿಗೂ ಆಶ್ಚರ್ಯ ಆಗುವಂಥ ಬದಲಾವಣೆ 2014 ಆಗಿ ದೇಶದಲ್ಲಿ. ಅದು ಹೆಂಗಾಯಿತು ಅನ್ನೋದನ್ನ ನಾವೆಲ್ಲರೂ ಆಶ್ಚರ್ಯಪಟ್ರೆ, ಇವತ್ತು ಅದರ ಮೂಲ ಮಂತ್ರವನ್ನು ಯಾವ ರೀತಿ ದೇಶದಲ್ಲಿ ಅಧಿಕಾರ ಬದಲಾವಣೆ ಆಯಿತು, ಯಾಕಾಯಿತು, ಹೆಂಗಾಯಿತು ಅನ್ನೋದ್ರ ಬಗ್ಗೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಸುದೀರ್ಘವಾಗಿ ಇದನ್ನ ಒಂದು ಸಾಧನೆ ಮಾಡಿದರು. ಬಹುತೇಕ ಅವ್ರು ಹೇಳಿದರು, ಕೆಲವೇ ದಿನಗಳಲ್ಲಿ ಒಂದು ಹೈಡ್ರೋಜಿನ್ ಬಾಂಬ್ ಅನ್ನು ಕೂಡ ಹಾಕ್ತೀನಿ ಅಂತ ಹೇಳಿ ನಮ್ಮ ರಾಹುಲ್ ಗಾಂಧಿಯವರು. ಹೈಡ್ರೋಜಿನ್ ಬಾಂಬ್ ಅಂದ್ರೆ ಏನು ಅಂದ್ರೆ ದೇಶದ ಮೇಲೆ ಬಾಂಬ್ ಹಾಕುವಂಥದ್ದಲ್ಲ. ಇವತ್ತು ಈ ದೇಶದಲ್ಲಿ ನಡೆದಿರುವಂಥ ಈ ಒಂದು ಕುತಂತ್ರ ರಾಜಕಾರಣ, ಕುತಂತ್ರ ತಂತ್ರವನ್ನು ಏನು ಹೂಡಿ ಅಧಿಕಾರಕ್ಕೆ ಬಂದಿರುವಂಥ ಭಾರತೀಯ ಜನತಾ ಪಕ್ಷದವರು. ಯಾಕಂದ್ರೆ ಮೊನ್ನೆ ತಾನೇ ನಮ್ಮ ರಾಜ್ಯದಲ್ಲೇ ಅನೇಕ ಲೋಕಸಭಾ ನಡೆದಂಥ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಲ್ಲೇ ಅದೇ ಮತಗಟ್ಟೆಗಳನ್ನು ಮಾಡ್ಯಾರ. ಇಲ್ಲೇ ಬಿಜಾಪುರದಲ್ಲಿ, ಮತ್ತೆ ದೂರ ಬೇಡ, ಬಿಜಾಪುರ ನಗರ ಶಾಸಕರು ಗೆದ್ದಾರಲ್ಲ, ಅವರು ಕೂಡ ಓಟ್ ಚೋರಿ ಮಾಡಿ ಗೆದ್ದಿದ್ರು. ಚಿಂಚೋಳಿ ಮತಕ್ಷೇತ್ರದಲ್ಲಿ ಅನೇಕ ಕಡೆ ಈ ಮತದಾನ ಕಳ್ಳತನ ಆಗಿದೆ ಅನ್ನೋದಕ್ಕೆ ಬಹಳಷ್ಟು ದಾಖಲೆ ಸಮೇತ ನಮಗೆ ಸಿಕ್ಕಿದೆ. ಮನೆಯಲ್ಲಿ ನೋಡ್ತೀರಿ ನೀವು, ಆಳಂದದಲ್ಲಿ ನಮ್ಮ BR ಪಾಟೀಲ್ ಇವತ್ತು ಶಾಸಕರಿದ್ದಾರೆ. ಅವರು ಎಷ್ಟೋ ಜನ 14 ಜನ 5,000 ಓಟು ಅವ್ರು ಓಟ್ ಹಾಕಕ್ಕೆ ಹೋಗಿಲ್ಲ ಬೂತ್ಗೆ, ಅವ್ರ ಓಟು ಬೇರೆಯವರು ಹಾಕಿ ಹೋಗ್ರು. ಅಂದ್ರೆ ವ್ಯವಸ್ಥಿತವಾಗಿ ಈ ದೇಶವನ್ನ, ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ ಏನು ಜನರಿಗಾಗಿ, ಜನರಿಗೋಸ್ಕರ, ಜನರಿಗೆ ಎನ್ನುವ ಒಂದು ಪ್ರಜಾಪ್ರಭುತ್ವ ಇದೆ, ಅದನ್ನು ವ್ಯವಸ್ಥಿತವಾಗಿ ಮುಗಿಸ್ಬೇಕು ಅನ್ನೋ ಹುನ್ನಾರದಿಂದ ಇವತ್ತು ಈ ದೇಶದಲ್ಲಿ ಆಡಳಿತ ಮಾಡಿರುವಂಥ ಭಾರತೀಯ ಜನತಾ ಪಕ್ಷದವರು, ನರೇಂದ್ರ ಮೋದಿ ಅವರ ಆದಿಯಾಗಿ ಇವತ್ತು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಸ್ವಾತಂತ್ರ್ಯವನ್ನು ತಂದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನು ರಚಿಸಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಂದು ಎಲ್ಲರಿಗೂ ಸಮಾನವಾದ ಹಕ್ಕು, ಎಲ್ಲರೂ ಒಂದೇ ಹಕ್ಕಿನಲ್ಲಿ ಬಾಳುವಂತ ಒಂದು ಭಾರತ ದೇಶದ ಪ್ರಜಾಪ್ರಭುತ್ವ ದೇಶ, ಅದು ಸಂವಿಧಾನದ ಅಡಿ. ಇವತ್ತು ನಮಗೆ ಎಲ್ಲರಿಗೂ ಒಂದು ಮತದಾನ ಹಕ್ಕನ್ನು ಕೊಟ್ಟರು. ಪ್ರತಿಯೊಬ್ಬರು ತಮ್ಮ ಪ್ರತಿಪಾದನೆ ಮಾಡಬೇಕು. ಅದಕ್ಕೆ ನಮ್ಮ ಗದರಿಕೆರೆ ಅವರು ಹೇಳಿದ್ರಲ್ಲ, ನಿಮ್ಮ ಓಟು ಅಂದ್ರ ನಿಮ್ಮ ಮಗಳಿದ್ದ ಹಾಗೆ ಅಂತೇಳಿ. ಮಗಳು ನಿಮ್ಮ ಮಗಳಿದ್ದ ಹಾಗೆ. ಒಂದು ಮಗಳಿಗೆ ಕನ್ಯೆ ವರ ನೋಡ್ತೀರಿ, ಅವ ಕುಡುಕ ಎಲ್ಲ ಇತ್ತಂದ್ರೆ ನಾವು ಕೊಡ್ತೀರಿ, ಕೊಡಂಗಿಲ್ಲಲ್ಲ. ಒಬ್ಬ ಚಲೋ ವ್ಯಕ್ತಿಗೆ ಓಟ್ ಹಾಕ್ಬೇಕಂದ್ರೆ, ನೀವು ಯಾರು MLA ಆಗ್ಬೇಕಂದ್ರೆ ಅವ್ರಿಗೆ ಓಟ್ ಹಾಕಿದ್ರೆ ನೀವು ಓಟು ಪ್ರತಿಫಲ ಪಡುತ್ತೆ, ಇಲ್ಲಾಂದ್ರೆ ಓಟು ಹಾಳಾಗಿ ಹೋಗುತ್ತೆ ದುಷ್ಟ ವ್ಯಕ್ತಿಗಳು ಬಂದ್ರೆ. ಅದಕ್ಕೆ ಈ ಓಟ್ ಅನ್ನೋದು ನಿಮ್ಮ ಸ್ವಂತ ಮಗಳಿದ್ದ ಹಾಗೆ. ಆ ಮಗಳನ್ನ ಅರ್ಥವನ್ನು ಇಟ್ಕೊಂಡು ನೀವು ಮತದಾನವನ್ನು ಮಾಡಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಿದ್ದೆ. ಯಾಕಂದ್ರೆ ಇಷ್ಟು ಮಹತ್ವವಾದ ಒಂದು ಓಟಲ್ಲಿ ಮಾಜಿ ಪ್ರಧಾನಿಗಳಂತ ವಾಜಪೇಯಿ ಅವರು ಅಧಿಕಾರವನ್ನು ಕಳ್ಕೊತಾರೆ ಒಂದ್ಸರಿ. ನಮಗೆಲ್ಲ ಗೊತ್ತಿದೆ ಈ ದೇಶದ ಒಂದು ಓಟಿನ ಮಹತ್ವ ಏನು ಅಂತಂದು. ಅಂದ್ರೆ ಕೆಲವಷ್ಟು ಮಂದಿ ದುಡ್ಡು ಕೊಟ್ಟು ಖರೀದಿ ಮಾಡ್ತಾರ, ಇನ್ನೊಂದಿಷ್ಟು ಮಂದಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊತಾರ, ಅದು ಮಾತ್ರ ಬೇರೆ. ನಮ್ಮ ಧನವನ್ನ ಮಾರ್ಕೊಂಡಂತೆ ಇದು. ಆದ್ರೆ ಈ ಕಳ್ಳತನ ಮಾಡುವಂಥದ್ದು ಏನೈತಲ್ಲ, ಇದಕ್ಕೆ ಹೆಸರು ಕೊಡಬೇಕು, ಇನ್ನೂ ನನಗೆ ಭಯ ಬಂದಿಲ್ಲ, ಹುಡುಕಾಕತ್ತೀನಿ ನಾನು ಏನ್ ಹೆಸರು ಇಡಬೇಕು ಇದಕ್ಕೆ. ಕಳ್ಳತನ ಮಾಡುವಂಥದ್ದು. ಇವರು ದೇಶದ ಪರವಾಗಿ ಬಂದಂಥವ್ರಲ್ಲ, ಕೇವಲ ಆಡಳಿತ ಅಧಿಕಾರ ಮಾಡಬೇಕು. ಇವತ್ತೇನು ನಾವು ಪವಿತ್ರವಾದ ಏನು ಸಂವಿಧಾನವಾದ ಅಡಿಯಲ್ಲಿ ನಾವು ನಡೆಯುವಂಥವ್ರು, ಆ ಪವಿತ್ರವಾದ ಸಂವಿಧಾನದಲ್ಲಿ ಏನು ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ. ಇವತ್ತು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಒಂದು ಪತ್ರಿಕಾ ರಂಗ ಕೂಡ, ಈ ಒಂದು 4 ವ್ಯವಸ್ಥೆಗೆ ಇವತ್ತು ಕಳಂಕವನ್ನು ತಂದಂತ ಆಡಳಿತ ಮಾಡ್ತಿರುವಂತ ಇವತ್ತು ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷದವರು ಅನ್ನೋ ಮಾತನ್ನು ನಾನು ಬಹಳ ಆ ಒಂದು ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ
ಈ ಮತಗಳನ್ನ ಕಂಡುಹಿಡಿದು ಅದನ್ನ ಪ್ರಸ್ತಾಪ ಮಾಡಿದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಅವ ಮುಖ್ಯ ಚುನಾವಣೆವಾಗಿ ರಕ್ಷಣೆ ಮಾಡುವಂತ ಕೆಲಸ ನಮ್ಮೆಲ್ಲ ಆದ್ಯ ಕರ್ತವ್ಯ ಆಗಿದೆ. ಆದ ಕಾರಣ ತಾವೆಲ್ಲರೂ ಈ ಸಹಿ ಸಂಗ್ರಹಣೆಯನ್ನ ಇವತ್ತು ಪ್ರಾರಂಭ ಮಾಡಬೇಕು. ಇವತ್ತು ತಾವೆಲ್ಲ ಇಲ್ಲಿ ಸಹಿಯನ್ನ ಮಾಡಬೇಕು. ತಮ್ಮ ಊರಲ್ಲಿ ಕೂಡ ಎಲ್ಲರಿಗೂ ಹೋಗಿ ಸಹಿಯನ್ನ ಮಾಡಿಸಿ ಈ ಕಾಗದವನ್ನ ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮುಖಾಂತರ ನಾವು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸಿ ಇದನ್ನ ನಾವು ಮುಖದ್ದಮೆಯನ್ನು ಓಡಿ ಈ ಒಂದು ನಮ್ಮ ನಾಯಕರು ತೆಗೆದಿರುವಂತ ಒಂದು ವಿಧಾನ ಅನ್ಕೊಡ್ರಿ. ಹಿಂದೆ ಗಡ್ಡಗ ಇಟ್ಕೊಂಡು ವಿದ್ಕ ಮಾಡ್ತಿದ್ವಿ, ಈಗ ಪೇಪರ್ ಹಿಡ್ಕೊಂಡು ವಿದ್ದ ಮಾಡಬೇಕಾಗಿತ್ತು. ಇಷ್ಟ ಹಿಂದೆ ಗಡ್ಡಗ ಇಟ್ಕೊಂಡು ವಿದ್ಕ ಮಾಡಬೇಕಾಗಿತ್ತು, ಈಗ ಹಂಗಿಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆದೊಳಗ ಪೇಪರ್ ಹಿಡ್ಕೊಂಡು ವಿದ್ದ ಮಾಡಬೇಕಾಗಿದೆ. ಅದಕ್ಕೆ ತಾವೆಲ್ಲರೂ ಇದಕ್ಕೆ ಬೆಂಬಲಿಸಿ ಈ ಒಂದು ಸಹಿ ಸಂಗ್ರಹಣೆಗೆ ತಾವೆಲ್ಲ ಪಾತ್ರ ಆಗ್ತೀರಿ. ತಾವು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಈ ಸಹಿ ಸಂಗ್ರಹಣೆಯನ್ನ ಮಾಡಿ ನಿಮಗೆಲ್ಲರಿಗೂ ಫಾರ್ಮ್ ಅನ್ನು ಕೊಡ್ತೀವಿ. ಸಹಿಯನ್ನ ಸಂಗ್ರಹಣೆ ಮಾಡಿ ವಾಪಸ್ ನಮಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಮ್ಮ ರಜಾಕ್ ಅವರಾಗಿರ್ಬೋದು, ಗಂಗಾರ ದೊಡ್ಡಮನಿ ಆಗಿರ್ಬೋದು ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ತಾವು ಮುಗಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಮತ್ತು PKPSನ ನಮ್ಮ ನಗರಸಭೆ, ಪುರಸಭೆ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದಕ್ಕೆ ನಾನು ಪಕ್ಷದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಾನು ಮಾತು